ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 569. ಇವತ್ತಿನ ಕತೆ ಕುಮಾರವ್ಯಾಸನ ವೇದ ಪುರುಷನ ಸುತನ ಪದ್ಯದ ಸ್ವಾರಸ್ಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದು. ಕುಮಾರವ್ಯಾಸ ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬ. ಅವನ ಕಾಲ ಕ್ರಿಸ್ತಶಕ 1430. ಈತ ಹೆಸರೇ ನಾರಣಪ್ಪ. ಎಲ್ಲಿ ಅವನು? ಗದಗ ಜಿಲ್ಲೆ ಗದಗ ತಾಲೂಕಿನ ಕೋಳಿವಾಡ ಅನ್ನೋ ಗ್ರಾಮ ಇವನ ಸ್ಥಳ. ಇವನು ಶಾನ್ಭೋಕೆ ವೃತ್ತಿ ಮಾಡ್ಕೊಂಡಿದ್ದವನು. ಆದರೆ ಕೃಷ್ಣನ ಪರಮ ಭಕ್ತ. ಗದಗಿಗೆ ಬಂದು ವೀರನಾರಾಯಣನ ದೇವಸ್ಥಾನದಲ್ಲಿ ಅವನ ದರ್ಶನ ಮಾಡಿ ನಮಸ್ಕಾರ ಮಾಡಿಕೊಂಡು ಅವನ ಆರಾಧನೆ ಮಾಡಿಕೊಂಡೇ ಇದ್ದುಬಿಡೋನು. ಇವನಿಗೆ ವ್ಯಾಸರ ಭಾರತವನ್ನು ಕನ್ನಡದಲ್ಲಿ ರಚಿಸಬೇಕು ಅಂತ ಅನ್ನಿಸ್ತು. ಈ 10ನೇ ಶತಮಾನದಲ್ಲಿ ಪಂಪ ಮತ್ತು ರನ್ನ ಮಹಾಭಾರತ ಕಾವ್ಯದ ವಸ್ತುವನ್ನು ಇಟ್ಟುಕೊಂಡೇನೆ ಅವನು ವಿಕ್ರಮಾರ್ಜುನ ವಿಜಯ ಪಂಪ ಬರೆದ್ರೆ, ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ರನ್ನ ಬರೆದ. ಆದರೆ ಇವರಿಬ್ಬರು ಸಹಿತ ಜೈನರು. ಇವರಿಗೆ ಈ ಕೃಷ್ಣನನ್ನು ಹಾಡು ಹೊಗಳಬೇಕು ಅನ್ನೋ ವ್ಯಾಸರ ದೃಷ್ಟಿ ಇವರಲ್ಲಿ ಇರಲೇ ಇಲ್ಲ. ವ್ಯಾಸರು ಮಹಾಭಾರತ ಕಾವ್ಯ ರಚಿಸೋದೇನೆ ಅದು ಕೃಷ್ಣನ ಮಹಿಮೆ ಹಾಡು ಹೊಗಳಬೇಕು. ಅವರ ದೃಷ್ಟಿಯಲ್ಲಿ ಮಹಾಭಾರತ ಕಾವ್ಯದ ನಾಯಕ ಕೃಷ್ಣ. ಇವರು ರಾಜನ ಮೆಚ್ಚುಗೆ ಪಡಿಬೇಕು, ಪ್ರಶಸ್ತಿ ಪಡಿಬೇಕು, ಪಂಡಿತರ ಮೆಚ್ಚುಗೆ ಪಡಿಬೇಕು ಅಂತೇಳಿ ಇವರು ಕಾವ್ಯ ರಚಿಸಿದ್ರು. ಆದರೆ ಪರಮ ಭಾಗವತನಾದ ನಮ್ಮ ಕುಮಾರವ್ಯಾಸ ವೇದವ್ಯಾಸರ ದೃಷ್ಟಿಯೇ ನನ್ನ ದೃಷ್ಟಿ. ಕೃಷ್ಣನ ಮಹಿಮೆಯನ್ನು ಹಾಡಿ ಹೊಗಳಿ ನನ್ನ ಜೀವನ ಸಾರ್ಥಕ ಪಡ್ಕೊಳ್ಬೇಕು, ಹಾಗೆ ಓದೋರಿಗೂ ತಲುಪಿಸಬೇಕು ಅಂತ ಹೊರಟಂತವನು. ಹಾಗಾಗಿ ಏನು ಮಾಡಿದ್ದಾನೆ, ಭಾಮಿನಿ ಷಟ್ಪದಿಯಲ್ಲಿ ಆತ ಕುಮಾರವ್ಯಾಸ ಭಾರತವನ್ನು ಬರೆದ. ಅದಕ್ಕೆ ಕರ್ನಾಟ ಭಾರತ ಕಥಾಮಂಜರಿ ಅಂತ ಕರೆಯೋದು. ವ್ಯಾಸ ಭಾರತ ಒಟ್ಟು 18 ಪರ್ವಗಳಿದ್ದರೆ ಈತ ಮೊದಲಿನ 10 ಪರ್ವಗಳನ್ನು ಮಾತ್ರ ರಚಿಸಿದ್ದಾನೆ. ಧರ್ಮರಾಯನಿಗೆ ಕುರುಕ್ಷೇತ್ರ ಯುದ್ಧ ಆದಮೇಲೆ ಪಟ್ಟಾಭಿಷೇಕ ಆಗುತ್ತೆ, ಅಲ್ಲಿಗೆ ನಿಂತು ಹೋಗುತ್ತೆ. ಆಮೇಲೆ ಮೈಸೂರು ಮಹಾರಾಜರ ಕಾಲದಲ್ಲಿ ತಿಮ್ಮಣ್ಣ ಕವಿ ಇನ್ನು 8 ಪರ್ವಗಳನ್ನು ಬಂದು ಅದಕ್ಕೆ ಸೇರಿಸ್ದ ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿರೋದು. ಅತ್ಯಂತ ವಿನಯಶಾಲಿ. ಯಾವ ರಾಜನ ಆಸ್ಥಾನದಲ್ಲಿ ಇರಲಿಲ್ಲ. ಈತನ ಆಸ್ಥಾನ ಯಾವುದಂದ್ರೆ ವೀರನಾರಾಯಣನ ದೇಗುಲ. ಈತ ಕಾವ್ಯ ಬರಿಬೇಕಾದ್ರೆ ಪ್ರತಿದಿನವೂ ಸಹಿತ ಬೆಳಗ್ಗೆ ಹೋದವನು ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಹೋಗಿ ವೀರನಾರಾಯಣ ದೇವಸ್ಥಾನದಲ್ಲಿ ಕೂತ್ಕೊಂಡು ಕಂಬ ಕೊರ್ಕೊಂಡು ತಾಳೆಗರಿ ಆತ ಏನದು ಕಡ್ಡಿ ಹಿಡ್ಕೊಂಡು ಮೈಸಿ ಎತ್ಕೊಂಡು ಬರೀತಿದ್ನಂತೆ. ಅದಕ್ಕೇನೋ ಸ್ಫೂರ್ತಿ ಬರೋದು. ಹೆಂಗೆ ಬರ್ತಿತ್ತು ಗೊತ್ತಿಲ್ಲ. ಯಾವಾಗ ಮೈ ಆಡ್ತಿತ್ತು, ಬಟ್ಟೆ ಒಣಗ್ತಿತ್ತು, ಬರೆಯೋಕ್ಕಾಗ್ತಿರ್ಲಿಲ್ಲ, ಮತ್ತೆ ಹೋಗೋನು ವೀರನಾರಾಯಣ ಧ್ಯಾನ ಮಾಡ್ಕೊಂಡು ಹೋಗಿ ಮತ್ತೆ ಮುಳ್ಕೊಂಡು ಒದ್ದೆನಲ್ಲಿ ಬಂದು ಬರೀತಾ ಇದ್ನಂತೆ. ಹೀಗೆ ಆತ ಭಕ್ತಿಯಿಂದ ವೀರನಾರಾಯಣನ ಮಹಿಮೆಯನ್ನು ಹಾಡಿ ಹೊಗಳುವಂಥ ಈ ಕರ್ನಾಟ ಭಾರತ ಮಾಂಜರಿ ಕಥಾಭಾಗವನ್ನು ಬರೆದಿರೋದು. ಈತ ಅತ್ಯಂತ ವಿನಯವಂತ. ನೋಡಿ ಏನು ಹೇಳ್ತಾನೆ, ನಾನು ಕೇವಲ ಲಿಪಿಕಾರ. ಯಾರು? ವೀರನಾರಾಯಣನೇ ಕವಿ, ಲಿಪಿಕಾರ ಕುವರವ್ಯಾಸ. ಅವನು ಹೇಳ್ದ, ನಾ ಬರ್ಕಂಡೆ ಅಂತ. ಹಾಗೇನೆ ಏನು ಹೇಳ್ತಾನೆ, ಅಪ್ಪ ಇದು ಸಾಮಾನ್ಯ ಅಲ್ಲ. ಏನು, ನೀನಿಗೆ ಅರಸುಗಳಿಗೆ ವೀರ, ದ್ವಿಜರಿಗೆ ವೇದದ ಸಾರ, ಮಂತ್ರಿ ಜನಕ್ಕಿದೆ, ಅವ್ರಿಗೆ ಬುದ್ಧಿ ಮಾತಿದೆ, ಎಲ್ಲ ವಿವೇಕ ಇದೆ, ಎಲ್ಲ ಕೊಡ್ತಾ ಹೋಗುತ್ತೆ. ಮತ್ತೆ ನಿಮಗೆ ಒಂದು ಅಕ್ಷರವನ್ನು ಕೇಳಿದ್ರೆ ಏನೇನು ಸಿಗುತ್ತೆ ಅಂದ್ಕೊಂಡಿದ್ದೀರಿ? ನೀವು ಯಾವ ಹೋಮ ಯಾಗ ಯಜ್ಞ ಮಾಡಿದ್ರೆ ಏನು ಫಲ ಸಿಗುತ್ತೋ ಅದು ಸಿಗುತ್ತೆ. ಕನ್ಯಾದಾನ, ಭೂದಾನ, ಹಿರಣ್ಯದಾನ ಏನು ಮಾಡ್ರಿ, ಗಂಗಾ ನದಿಗೂ ಸ್ನಾನ ಮಾಡ್ಕೊಂಬರ್ರಿ, ಎಲ್ಲ ಪುಣ್ಯಗಳು ಸಹಿತ ಈ ಯಾವುದು ಭಾರತದ ಒಂದು ಅಕ್ಷರವನ್ನು ಕೇಳಿದ್ರೆ ಸಿಗುತ್ತೆ ಅಂತ ಹೇಳಿ ಜನರನ್ನು ಮೆಚ್ಚಿಸ್ತಾನೆ. ನಾವೇನು ಹೇಳ್ತಿದ್ದೀವಿ ನೋಡಿ, ಕುಮಾರವ್ಯಾಸ ಅಂದರೆ ನಮ್ಮ ಕುವೆಂಪುಗೂ ಬಹಳ ಅಭಿಮಾನ. ಅದಕ್ಕೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಕಣ್ಣಲ್ಲಿ ಭಾರತ ಕುಣಿಯುವುದು ಅಂಥೇಳಿ ಕಣ್ಮುಂದೆ ಬರುತ್ತೆ ಅಂಥೇಳಿ ಅಷ್ಟು ಪ್ರೀತಿಯಿಂದ ಅಭಿಮಾನದಿಂದ ಹೊಗಳಿದ್ದಾರೆ. ಇಂಥ ನಮ್ಮ ಕುಮಾರವ್ಯಾಸ ಪೀಠಿಕಾ ಪ್ರಕರಣ ಮೊದಲನೇ ಸಂಧಿನಲ್ಲಿ 23ನೇ ಪದ್ಯ ಇದೆ, ಭಾಮಿನಿ ಷಟ್ಪದಿ. ಇದರಲ್ಲಿ ಮೊದಲು 3 ಸಾಲು, ಎರಡನೇ 3 ಸಾಲಿಗೆ ಸಮ. 1 ಮತ್ತು 2ನೇ ಸಾಲಿನಲ್ಲಿ 3 ಮಾತ್ರೆ 2 ಗಣ, 4 ಮಾತ್ರೆ 2 ಗಣ ಬಂದರೆ 3ನೇ ಸಾಲಿನಲ್ಲಿ ಅದು 1.5 ಪಟ್ಟು. 3 ಮಾತ್ರೆ 3 ಗಣ, 4 ಮಾತ್ರೆ 3 ಗಣ, ಜೊತೆಗೆ ಮೇಲೊಂದು ಗುರು ಬರುತ್ತೆ.
ಆ ಮೂರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರು ಅಂತ ಪರಿಗಣಿಸಬೇಕು. ಯಾಕೆಂದರೆ ಷಟ್ಪದಿಯಲ್ಲಿ ಕೊನೆಯ ಸಾಲನ್ನು ಎಳೆಯದಿರುತ್ತೆ. ಇದನ್ನು ಈ ಪದ್ಯ ಏನಿದೆ ಯಾವುದು ವೇದ ಪುರುಷನ ಸುತನ ಇದು ಈತ ಕುಮಾರವ್ಯಾಸ ಹೇಗೆ ಸಂಬಂಧಗಳನ್ನು ಜೋಡಿಸ್ತಾನೆ, ಅವನ ಪ್ರತಿಭಾಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ಇದೊಂದು ಸವಾಲಿದ್ದ ಹಾಗೆ. ಯಾಕೆ ನೋಡಿ, ವಿಷ್ಣುವಿನಿಂದ ಶುರುವಾಗಿ ಕೃಷ್ಣನಿಗೆ ಮುಗಿಸ್ತಾನೆ. ಹೆಂಗೆ ಸಂಬಂಧಗಳ ಸ್ವಾರಸ್ಯವನ್ನು ಹೇಳ್ತಾ ಹೋಗ್ತಾನೆ ನೋಡೋಣ. ನಾನು ಹಾಡುಗಾರ ಅಲ್ಲ, ಆದರೆ ಪದ್ಯವನ್ನು ಒಂದು ರೀತಿ ಹೇಳ್ತೇನೆ ನೋಡೋಣ. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ಅತುಲ ಭುಜಬಲದೀ ಕಾದಿಗೆಲಿದ ನನ್ನ ನವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದನ್ ಆದಿಮೂರ್ತಿ ಸಲಹೋ ಗದುಗಿನ ವೀರ ನಾರಾಯಣ. ಈಗೇನು ಪೂರ್ತಿ ಅರ್ಥ ಆಗಲಿಲ್ಲ, ಈಗ ಬಿಡಿಸಿ ಹೇಳ್ತೀನಿ, ಸರಿಯಾಗಿ ಕೇಳ್ಕೊಳ್ಳಿ ಮಕ್ಕಳೇ. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ಅತುಲ ಭುಜಬಲದಿ ಕಾದಿಗೆಲಿದನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದನ್ ಆದಿಮೂರುತಿ ಸಲಹೋ ಗದುಗಿನ ವೀರ ನಾರಾಯಣ. ಭಾಳ ಸರಳ, ಆದರೆ ಒಂದಕ್ಕೊಂದಕ್ಕೆ ಸಂಬಂಧವನ್ನು ಕಲ್ಪಿಕೊಂತ ಹೋದರೆ ಗೊತ್ತಾಗತ್ತೆ. ಏನು ಹೇಳ್ದ? ವೇದ ಪುರುಷನ. ಯಾರು ವೇದ ಪುರುಷ ಅಂದರೆ ವೇದಗಳೆಷ್ಟಪ್ಪ? 4 ವೇದಗಳಲ್ಲೂ ಹಾಡು ಹೊಗಳಿರೋದು ಈ ಶ್ರೀಹರಿಯಿಂದ ವಿಷ್ಣುವಿನ ಮಹಿಮೆಯನ್ನೇ. ಇಲ್ಲೇನಾಗಿದೆ, ಬ್ರಹ್ಮದೇವನ ಬಳಿ ಈ 4 ವೇದಗಳಿದ್ದಾಗ ಸೋಮಕ ಅನ್ನೋ ದುಷ್ಟ ರಾಕ್ಷಸ ಜ್ಞಾನವೇ ಜಗತ್ತಿನಲ್ಲಿ ಇರಬಾರ್ದು ಅಂಥೇಳಿ ಬ್ರಹ್ಮಲೋಕಕ್ಕೆ ಹೋಗಿ ವೇದಗಳನ್ನು ಅಪಹರಣ ಮಾಡಿ ನುಂಗ್ ಪಾತಾಳಕ್ಕೆ ಹೋಗಿಬಿಟ್ಟ. ಈ ವೇದಗಳ ರಕ್ಷಣೆ ಮಾಡಲಿಕ್ಕೆ ಶ್ರೀಹರಿ ಮತ್ಸ್ಯಾವತಾರವನ್ನು ತಾಳಿ ಪಾತಾಳೋಕಕ್ಕೆ ಹೋಗಿ ದುಷ್ಟ ಸೋಮಕನನ್ನು ಸಂಹಾರ ಮಾಡಿ ಅವನ ಹೊಟ್ಟೆಯಲ್ಲಿದ್ದಂಥ ನುಂಗಿದ್ನಲ್ಲ 4 ವೇದಗಳ ತಂದು ಬ್ರಹ್ಮದೇವನಿಗೆ ಕೊಟ್ಟ. ಅದಕ್ಕೆ ವಿಷ್ಣುವಿಗೆ ಶ್ರೀಹರಿಗೆ ವೇದ ಪುರುಷ ಅಂತ ಕರೆಯೋದು. ಮುಂದೇನಂತೆ? ಸುತ ಅಂದರೆ ಯಾರಪ್ಪ? ಮಗ. ವಿಷ್ಣುವಿನ ಮಗ ಯಾರು? ಬ್ರಹ್ಮ. ಹೇಗೆ? ವಿಷ್ಣು ಪದ್ಮನಾಭ ಅಂದರೆ ಹೊಕ್ಕುಳ್ಳಲ್ಲಿ ಯಾವುದಿದೆ? ಪದ್ಮ ಹೂವಿದೆ, ತಾವರೆ ಹೂವಿದೆ. ಬ್ರಹ್ಮ ಕಮಲ ಹೂವಿನಲ್ಲಿ ಜನಿಸಿದವನು. ವಿಷ್ಣುವಿನ ಮಗ ಯಾರು? ಬ್ರಹ್ಮ. ವೇದ ಪುರುಷ ವಿಷ್ಣು, ಸುತ ಬ್ರಹ್ಮ. ಸುತನ ಬ್ರಹ್ಮನ ಮಗ ಯಾರು? ನಾರದ. ಬ್ರಹ್ಮನಿಗೆ 10 ಜನ ಮಾನಸ ಪುತ್ರರು. ಈಗ ವೇದ ಪುರುಷ ಸುತ ನಾರದನ ತನಕ ಬಂದ್ವಿ. ಸಹೋದರನ ಬ್ರಹ್ಮದೇವನ 10 ಜನ ಮಾನಸ ಪುತ್ರರಲ್ಲಿ ಯಾರು? ಮರೀಚಿ ಮುನಿ ಒಬ್ಬ. ಆತನೇ ನಮ್ಮ ನಾರದ ಮುನಿಗೆ ಸಹೋದರ ಆಗಬೇಕು. ಆತ ಯಾರು? ನಮ್ಮ ಬ್ರಹ್ಮದೇವನ ಏನು ಪ್ರಜಾ ಸಂಖ್ಯೆ ಹೆಚ್ಚಿಸ್ಬೇಕಲ್ಲಪ್ಪ, ಪ್ರಜಾ ನಿರ್ಮಾಣ ಆಗಬೇಕು. ಈತನು ಒಬ್ಬ ಪ್ರಜಾಪತಿ, ಮರೀಚ ಮುನಿ. ಆಯಿತು. ಏನಾಯಿತು? ಸಹೋದರನ ಹೆಮ್ಮಗ ಅಂದರೆ ಹಿರಿಯ ಮಗ. ಮರೀಚ ಮುನಿ ಇರೋದೇ ಪ್ರಜಾಪತಿ ಸಂತಾನವನ್ನು ಬೆಳೆಸಬೇಕು. ಅವನ ಹಿರಿಯ ಮಗನೇ ದೇವರಾಜನಾದ ಇಂದ್ರ. ಇಲ್ಲಿಗೆ ಬಂದ್ವಿ. ಮಗನ ಇಂದ್ರನ ಮಗ ಯಾರು? ಇಂದ್ರ ಜಯಂತನೇ. ಇಲ್ಲಿ ಅರ್ಜುನ. ಅರೆ, ಅರ್ಜುನ ಹೇಗೆ ನಮ್ಮ ಇಂದ್ರನ ಮಗ ಅಂದರೆ ನೋಡಿ, ಈಗ ಹಸ್ತಿನಾವತಿಯಲ್ಲಿ ಪಾಂಡುರಾಜ ಸಿಂಹಾಸನ ಮೇಲೆ ಕೂತಿದ್ದಾನೆ. ಯಾಕೆ? ಅಣ್ಣ ಧೃತರಾಷ್ಟ್ರ ಹಿರಿಯ, ಅವನು ಸಿಂಹಾಸನಾಧಿಪತಿ ಆಗಬೇಕಿತ್ತು. ಆದರೆ ಹುಟ್ಟುಗುರುಡ ಅಂಗವಿಕಲರಾದವರು ತಮ್ಮ ಕೆಲಸನೇ ಮಾಡ್ಕೊಳ್ಳೋಕ್ಕಾಗಲ್ಲ, ರಾಜ್ಯ ಭಾರವನ್ನು ಹೆಂಗೆ ನಡೆಸ್ತಾರೆ ಅಂಥೇಳಿ ಅವನಿಗೆ ಪಟ್ಟ ನಿರಾಕರಿಸ್ತು ಶಾಸ್ತ್ರ. ಹಾಗಾಗಿ ಪಾಂಡುರಾಜ ರಾಜನಾದ. ಈತ ಕುಂತಿ ಮತ್ತು ಮಾತ್ರಿಯರನ್ನು ಮದುವೆ ಆಗಿದ್ದಾನೆ. ಎಲ್ಲೋ ಕಾಡಿಗೆ ಬೇಟೆಗೆ ಹೋದಾಗ ಏನಾಗಿಬಿಟ್ಟಿದೆ, ಜಿಂಕೆಗೆ ಬೇಟೆ ಆಡ್ತೀನಿ ಅಂತ ಹೋದರೆ ಕಿಂದಮುನಿ ತನ್ನ ಪತ್ನಿ ಜೊತೆಗೆ ಜಿಂಕೆ ರೂಪವನ್ನು ತಾಳಿ ಅವರು ಕ್ರೀಡಿಸ್ತಾ ಇದ್ರು. ಈತ ಗೊತ್ತಿಲ್ಲದೆ ಬಾಣ ಬಿಟ್ಟ. ಕಿಂದಮುನಿ ತಾನು ಹೆಂಡ್ತಿಯನ್ನು ಕಳ್ಕೊಂಡು ಸಾಯೋ ಸಮಯದಲ್ಲಿ ನನ್ನ ಹೆಂಡ್ತಿಯನ್ನು ಸಮೀಪಿಸಿದಾಗ ನನಗೆ ಹೆಂಗೆ ಸಾವು ಬಂತೋ, ನಿನ್ನ ಪತ್ನಿಯರನ್ನು ಸಮೀಪಿಸಿದ್ರೆ ನಿನಗೆ ಸಾವು ಬರಲಿ ಶಾಪ ಕೊಟ್ಟು ಸತ್ತು ಹೋಗ್ಬಿಟ್ಟ. ನೊಂದ್ಕೊಂಡಂಥ ಪಾಂಡುರಾಜ ರಾಜ್ಯವನ್ನು ತ್ಯಾಗ ಮಾಡಿ ತನ್ನ ಪತ್ನಿಯರ ಜೊತೆಗೆ ಅರಣ್ಯದಲ್ಲಿದ್ದು ಬ್ರಹ್ಮಚಾರಿಯಾಗಿ ಇದ್ದು ಬಿಟ್ಟಿದ್ದಾನೆ.
ಈ ಕಡೆಗೆ ನಮ್ಮ ಧೃತರಾಷ್ಟ್ರ ನೋಡ್ದ, ಯಾರು ಸಿಂಹದ ಮೇಲೆ ಇಲ್ಲಿ ಯಾರು ಪಟ್ಟಾಭಿಷೇಕ ಮಾಡದೇ ಇದ್ರು ಸಹಿತ ತಾನು ಬಂದು ಕೂತ. ಅವನು ಅನಭಿಷಕ್ತ ಸಾಮ್ರಾಟ್ನಾದ, ಅವನ ಹೆಂಡತಿ ಗಾಂಧಾರಿ ಈಗ ಮಹಾರಾಣಿ ಆಗಿಬಿಟ್ಟಿದ್ದಾರೆ. ಕಾಲಕ್ರಮೇಣ ಗಾಂಧಾರಿ ಗರ್ಭಿಣಿ ಆಗಿಬಿಟ್ಲು. ಕಾಡಿನಲ್ಲಿದ್ದಂಥ ಯಾರಿಗೆ ಪಾಂಡುರಾಜ ಕುಂತಿಗೆ ಗೊತ್ತಾದಾಗ ಸಂಕಟ ಆಗಿಬಿಡ್ತು. ಪಾಂಡುರಾಜ ಯೋಚನೆ ಮಾಡಿದ, ನಾನು ಕಟ್ಟಿ ಬೆಳೆಸಿದ ಸಾಮ್ರಾಜ್ಯ ನನ್ನ ಬಾಹುಬಲದಲ್ಲಿ ವಿಸ್ತಾರಗೊಂಡಿದೆ, ನನಗಿದ್ದೇದ್ರೂ ಪರವಾಗಿಲ್ಲ, ನನ್ನ ಮಕ್ಕಳಿಗಾದರೂ ಆ ರಾಜ್ಯದ ಅಧಿಕಾರ ಸಿಗಬೇಕು ಅಂತ ಯೋಚನೆ ಮಾಡಿದ. ಆದರೆ ಮಕ್ಕಳಿಲ್ಲ, ಹೆಂಡತಿ ಸಂಬಿಸಿಬಿಟ್ರೆ ಸಾವು, ಕಿಂದಮ್ಮನಿ ಶಾಪ. ಆಗ ಕುಂತಿದೇವಿ ಹತ್ರ ಕೇಳಿದೆ, ದೇವಿ ಒಂದು ಕೆಲಸ ಮಾಡೋಣ, ನೋಡು ನಿಯೋಗ ಪದ್ಧತಿ ನಮ್ಮ ಶಾಸ್ತ್ರ ಒಪ್ಪಿದೆ, ನಾನು ಅನುಮತಿ ಕೊಡ್ತೀನಿ, ಇಲ್ಲಿ ಯಾರಾದರೂ ಶ್ರೇಷ್ಠ ಬ್ರಾಹ್ಮಣರಿಂದ ನೀನು ಸಂತಾನವನ್ನು ಪಡ್ಕೋ, ನಮ್ಮ ಮಕ್ಕಳಾಗ್ತಾರೆ, ಹಸ್ತಿನಾವತಿಗೆ ಯಜಮಾನರಾಗ್ತಾರೆ ಅಂದ್ಕೂಡಲೇ ಅವಳು ಹೇಳಿದ್ಲು, ಸ್ವಾಮಿ ನಿಮ್ಮ ಮಾತು ಅರ್ಥ ಒಪ್ತೀನಿ, ಇದಕ್ಕೆ ನಿಯೋಗ ಪದ್ಧತಿ ನೀವು ಒಪ್ಪಿದ್ರೆ ನಂದು ಒಪ್ಪಿಗೆ ಇದೆ, ಸಂತಾನ ಆಗಲಿ, ನಮ್ಗೆ ಹಕ್ಕು ಸಿಗಲಿ ಅವ್ರಿಗೆ ಸಿಂಹಾಸನದ್ದು. ಆದರೆ ನನಗೆ ಬಾಲ್ಯದಲ್ಲಿ ಯಾರು ಮುನಿಗಳಿಂದ, ದೂರ್ವಾಸ ಮುನಿಗಳಿಂದ ವರ ಇದೆ, ಅವರು ದೇವತೆಗಳ ಮಂತ್ರವನ್ನು ನನಗೆ ಕೊಟ್ಟಿದ್ದಾರೆ, ನಾನು ನೀವು ಒಪ್ಪಿಗೆ ಕೊಟ್ಟರೆ ಆ ದೇವತೆಗಳ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಅವರು ಬಂದು ಸಂತಾನ ಕೊಡ್ತಾರೆ. ಒಪ್ಪಿಗೆ ಕೊಟ್ಟೇ ಬಿಟ್ಟ. ಹಾಗಾಗಿ ಕುಂತಿದೇವಿ ಏನು ಮಾಡಿದ್ದಾಳೆ, ಯಮಧರ್ಮನಿಂದ ಧರ್ಮರಾಯನನ್ನು, ವಾಯುದೇವನಿಂದ ಭೀಮನನ್ನು, ದೇವರಾಜ ಇಂದ್ರನಿಂದ ಅರ್ಜುನನನ್ನು ಪಡೆದಿದ್ದಾಳೆ. ಹಾಗಾಗಿ ಹೆಮ್ಮಗನ ಮಗ ಅಂದರೆ ಇಂದ್ರನ ಮಗ ಯಾರು, ಅರ್ಜುನ. ಮುಂದೆ ತಳೋದರಿಯ, ತಳೋದರಿ ಅಂದರೆ ಏನಿದು, ತಳೋದರಿ ಅಂದರೆ ಹೆಂಡತಿ, ಧರ್ಮಪತ್ನಿ, ಏನದು ಗುಣವಂತೆ, ಚೆಲುವೆ ಎಲ್ಲ ಆಗತ್ತೆ. ಇವಳು ಗೃಹಿಣಿ, ಚೆಲುವೆ ಎಲ್ಲ ಹೌದು. ಯಾರು, ನಮ್ಮ ಅರ್ಜುನನ ಹೆಂಡತಿ ಯಾರು, ದ್ರೌಪದಿನೇ. ದ್ರೌಪದಿ 5 ಪಾಂಡವರ ಹೆಂಡತಿ. ಅರ್ಜುನ ಹೆಂಡತಿ ಅಂದರು ಸುಭದ್ರಾದೇವಿ, ಕೃಷ್ಣನ ತಂಗಿ. ಆಯ್ತಾ, ತಳೋದರಿ ಅಂದರೆ ಸುಭದ್ರಿ ಆಯಿತು. ಮಾತುಲ, ಮಾತುಲ ಅಂದರೆ ಸೋದರ ಮಾವ. ತಾಯಿಯ ಅಣ್ಣ ಅಥವಾ ತಮ್ಮಂದಿರು ಯಾರಿರ್ತಾರೆ ಅವರಿಗೆ ಸೋದರ ಮಾವ ಅಂತ ಹೇಳ್ತೀವಿ. ದೇವಕಿ ಯಾರು, ನಮ್ಮ ನಮ್ಮ ಯಾರು ನಮ್ಮ ಇವಳು ತಾಯಿ, ಸುಭದ್ರೆ ತಾಯಿ ದೇವಕಿ. ದೇವಕಿಯ ಅಪ್ಪ ಯಾರು, ದೇವಕ. ದೇವಕ ಯಾರಪ್ಪ ಅಂದರೆ ಯಾದವರ ದೊರೆ ಉಗ್ರಸೇನ ಮಹಾರಾಜನ ಸ್ವಂತ ತಮ್ಮ. ಜೊತೆಗೆ ನಮ್ಮ ಉಗ್ರಸೇನ ಮಹಾರಾಜನಿಗೆ ಹಿರಿಯ ಮಗನೇ ಕಂಸ. ಅಂದರೆ ನಮ್ಮ ಸುಭದ್ರೆಗೆ ದೊಡ್ಡಪ್ಪನ ಮಗ ಯಾರು ಯಾರು, ನಮಗೆ ದೇವಕಿಗೆ ದೊಡ್ಡಪ್ಪನ ಮಗ ಯಾರಪ್ಪ ಅಂದರೆ ಕಂಸ. ನಮಗೆ ಅದು ಹಂಗಾದಾಗ ಏನಾಗಬೇಕು, ಭಾಳ ಪ್ರೀತಿ. ಅವನೇ ನಿಂತು ಮದುವೆ ಮಾಡಿದ್ದು ವಸುದೇವನಿಗೂ ದೇವಕಿಗೂ. ಈ ಸುಭದ್ರೆಗೆ ಇದು ಕಂಸ ಸೋದರ ಮಾವ ಆಯಿತು. ಮುಂದೆ ಮಾವನ, ಮಾವ ಅಂದರೆ ಹೆಣ್ಕೊಟ್ಟು ಮಾವ. ಕಂಸನ 2 ಹೆಂಡಂದ್ರು ಯಾರ್ಯಾರು ಅಂದ್ರೆ ಆಸ್ತಿ ಮತ್ತು ಪ್ರಾಸ್ತಿ. ಇವರಪ್ಪ ಯಾರಪ್ಪ ಅಂದರೆ ಮಗಧ ದೇಶದ ದೊರೆ, ಮಹಾಪರಮನೀಚ ದುಷ್ಟ ಯಾರು, ಜರಾಸಂಧ. ಆಯ್ತಾ, ಮಾವ ಆಯ್ತಪ್ಪ. ಅತುಲ ಭುಜಬಲದಿ ಕಾದಿ ಗೆಲಿದನ. ಇಂತಹ ಜರಾಸಂಧನನ್ನ ತನ್ನ ಅಪಾರವಾದ ಭುಜಬಲದಿಂದ ಕಾದಿ ಗೆಲ್ಲಿದವನು ಯಾರು, ಭೀಮ. ಭೀಮ ಯಾವಾಗ ಗೆದ್ದ, ಮತ್ತೊಂಚೂರು ಹಿನ್ನೆಲೆ ಹೋಗಬೇಕು. ಏನಾಗಿದೆ, ಪಾಂಡವರು ಈಗ ಇಂದ್ರಪ್ರಸ್ಥದಲ್ಲಿ ರಾಜ್ಯಭಾರ ಮಾಡ್ತಿದ್ದಾರೆ. ನಾರದ ಮುನಿಗಳು ಒಂದ್ಸಲಿ ಬಂದುಬಿಟ್ರು. ಧರ್ಮರಾಯ ಪ್ರಾರ್ಥನೆ ಮಾಡಿಕೊಂಡ, ಪೂಜ್ಯರೇ ತ್ರಿಕಾಲ ಸಂಚಾರಿಗಳು, ನಮ್ಮ ತಂದೆ ಸ್ವರ್ಗದಲ್ಲಿ ಹೇಗಿದ್ದಾರೆ ಏನು ನೋಡಿದ್ದೀರಾ ಅಂತ. ಆಗ ಬೇಸರದಿಂದ ಹೇಳಿದರು, ನಿಮ್ಮ ತಂದೆ ಈಗ ಸ್ವರ್ಗದ ಅವಧಿ ಮುಗಿತು, ನರಕಕ್ಕೆ ಹೋಗೋ ಸ್ಥಿತಿ ಬಂದುಬಿಟ್ಟಿದೆ. ಯಾಕೆ ನೋಡಪ್ಪ, ಅವನು ಬಹಳ ಬೇಗ ಮರಣ ಹೊಂದದ. ರಾಜರುಗಳು ಏನು ಯಾಗ ಯಜ್ಞಾದಿಗಳು ಮಾಡ್ತಾರೆ, ಪುಣ್ಯದ ಬಲ ಇದ್ದರೆ ಅವರಿಗೆ ಸ್ವರ್ಗದಲ್ಲಿ ಶಾಶ್ವತ ಸ್ಥಾನ. ನೀವಾದರೂ ಮಕ್ಕಳಾರು ಮಾಡಿದರೆ ಅವರಿಗೆ ಸ್ವರ್ಗದಲ್ಲಿ ಸ್ಥಾನ ಸಿಗತ್ತೆ ಎಂದಾಗ ನಾರದರ ಸಲಹೆಯಂತೆ ಈತ ರಾಜಸೂಯಾಗ ಮಾಡೋದು ಆ ಪುಣ್ಯವನ್ನು ತಂದೆಗೆ ದಾರಿ ಎರೆದು ತಂದೆಗೆ ಶಾಶ್ವತವಾಗಿ ಸ್ವರ್ಗದಲ್ಲಿ ಸ್ಥಾನ ಕಲಿಸ್ಬೇಕು ತೀರ್ಮಾನ ಮಾಡಿಬಿಟ್ಟ. ಕೃಷ್ಣನ ಬರಮಾಡ್ಕೊಂಡ. ಕೃಷ್ಣ ಇಲ್ಲದೆ ಯಾವುದು ಕೆಲಸ ಆಗಲ್ಲ. ಕೃಷ್ಣ ಹೇಳ್ದ, ಧರ್ಮರಾಯ ನಿನ್ನ ಕೈಯಲ್ಲಿ ರಾಜಸೂಯಾಗ ಮಾಡಲಿಕ್ಕಾಗಲ್ಲ, ಮರ್ತು ಬಿಡು. ಯಾಕೆ ಕೃಷ್ಣ ಅಂದ್ಕೂಡ್ಲೆ ಏನು ಹುಡುಗಾಟ ಅಂದ್ಕೊಂಡಿದ್ಯಾ? ಎಂತೆಂಥ ದೊಡ್ಡ ದೊಡ್ಡ ವೀರರಿದ್ದಾರೆ, ನೀವು ಅವರೆಲ್ಲ ಯುದ್ಧದಲ್ಲಿ ಗೆಲ್ಲಬೇಕು. ಅಖಂಡ ಭೂಮಂಡಲಕ್ಕೆ ನೀವು ಅಧಿಪತಿ ಆಗಬೇಕು. ನೋಡಿ, ನೀವು ಇಡೀ ರಾಜ್ಯಕ್ಕೆ ಅಧಿಪತಿಗಳಲ್ಲ. ನಿಮ್ಮ ದೊಡ್ಡಪ್ಪ ಇದ್ದಾನೆ, ಮಾತೇ ದೊಡ್ಡಪ್ಪ ದೊಡ್ಡಪ್ಪ ಅಂತೀರ. ನಿಮಗೆ ಹೊರಗಿನ ಶತ್ರುಗಳಿಂತ ಒಳಗಿನ ಶತ್ರುಗಳಿದ್ದಾರೆ ಅಂದಾಗ ಧರ್ಮರಾಯ ಕಾಲಿಗೆ ಬಿದ್ದುಬಿಟ್ಟು, ಕೃಷ್ಣ ನಾವು ಅನಾಥರು, ನಮ್ಮನ್ನು ರಕ್ಷಣೆ ಮಾಡೋ ನೀನು ಏನಾದ್ರು ಮಾಡಲಪ್ಪ, ಯಾಗ ನೀವು ಮಾಡಿಸ್ಲೇಬೇಕು ಅಂದಾಗ ಕೃಷ್ಣ ನಕ್ಕು ಬೇಂತ ಯೋಚನೆ ಮಾಡಬೇಡಪ್ಪ, ಒಂದು ಕೆಲಸ ಮಾಡು,
ಈಗ ಮೊದಲು ನಾನು ಹೇಳೋ ಒಂದು ಉಪಾಯ ಮಾಡಿದರೆ ಒಬ್ಬನ ಗೆದ್ದು ಬಿಟ್ರೆ ಇನ್ನೆಲ್ಲ ಸುಸೂತ್ರಗಾಗತ್ತೆ. ಯಾರು? ಮಗಧ ದೇಶದ ರಾಜ ಜರಾಸಂಧ, ಮಹಾಬಲಶಾಲಿ, ಮಹಾದುಷ್ಟ. ಅಪ್ಪ, ನಾವು ಮಥುರಾ ಬಿಟ್ಟು ದ್ವಾರಕೆಗೆ ಹೋಗಿದ್ದೆ ಈ ದುಷ್ಟನ ಕಾಟ ತಾಳ್ಲಾರ್ದೆ. ಹೌದಾ? ಪರಮಶತ್ರು ಆತ, ಎಲ್ಲಿ ಒಳ್ಳೇದಿದ್ರು ಬಿಡಲ್ಲ. ಈಗಂತೂ ಮಹೇಶ್ವರ ಯಾಗ ಮಾಡ್ತೀನಿ ಅಂತೇಳಿ ಸಾವಿರಾರು ರಾಜರು ತಗೊಂಡು ಸೆರೆಮನೆ ಇಟ್ಟುಬಿಟ್ಟಿದ್ದಾನೆ, ಅವ್ರನ್ನೆಲ್ಲ ಬಲಿ ಕೊಡಬೇಕು ಅಂತ. ಈಗ ನೀನು ಒಂದು ಕೆಲಸ ಮಾಡು, ಸೇನೆಯನ್ನು ಹಿಂದ್ಗಡೆಯಿಂದ ಕಳಿಸು, ನನ್ನ ಜೊತೆಗೆ ಭೀಮಾರ್ಜುನರು ಕೊಡಪ್ಪ, ನಾನು ಹೋಗಿ ಜರಾಸಂಧನ ಸಂಹಾರ ಮಾಡಿಸ್ತೀನಿ, ಆಮೇಲೆ ನೋಡಿ ಯಾಗ ಸುಸೂತ್ರ ಆಗುತ್ತೆ. ಕೃಷ್ಣ, ನೀನು ಹೆಂಗೆ ಹೇಳ್ತೀವೋ ಹಾಗೆ ಧರ್ಮರಾಯ ಒಪ್ಕೊಂಡ್ಬಿಟ್ಟ. ಕೃಷ್ಣ ಬ್ರಾಹ್ಮಣ ವೇಷದಲ್ಲಿ 3 ಜನ ಎಲ್ಲಿಗೆ ಹೋಗಿದ್ದಾರೆ? ಮಗಧ ರಾಜ್ಯವನ್ನು ಪ್ರವೇಶ ಮಾಡೇ ಬಿಟ್ರು. ಆ ದುಷ್ಟ ಜರಾಸಂಧ ಮಧ್ಯರಾತ್ರಿಯಲ್ಲಿ ಬ್ರಾಹ್ಮಣರಿಗೆಲ್ಲ ಕರೆಸಿ ಬೇಕಾದಷ್ಟು ದಾನ ಮಾಡಿ ಅವರಿಂದ ಆಶೀರ್ವಾದ ಪಡಿತಿದ್ದ. ಹೀಗೆ ಬಲವಂತವಾಗಿ ಒತ್ತಡ ಹಾಕೋದು, ದಾನ ಮಾಡಿ ಅವರಿಂದ ಹೃದಯಪೂರ್ವಕ ಅಲ್ಲ, ದುಡ್ಡು ಕೊಟ್ಟಿದ್ದಾನೆ ಹೆದರಿಕೆಗೆ ಇವರೆಲ್ಲ ಆಶೀರ್ವಾದ ಮಾಡಬೇಕು, ನಾನು ಚಿರಂಜೀವಿ ಆಗ್ತೀನಿ ಅಂತ. ಆದರೆ ಇವರು 3 ಜನ ಹೋಗಿ ಏನು ಕೇಳಿದ್ರು? ನಮಗೆ ನೋಡಪ್ಪ ಯುದ್ಧ ಭಿಕ್ಷೆ ಕೊಡು ಅಂದ ಕೂಡಲೇ ಒಪ್ಕೊಂಡು ಬಿಟ್ಟ. ಆದರೆ ಯಾಕೆ ಯುದ್ಧ ಅಂದಾಗ ನೋಡಿದ್ರೆ ಕೃಷ್ಣ ತನ್ನ ಹಳೆ ಶತ್ರು ನೆಕ್ಕ ಬಿಟ್ಟ. ಆಗ ನೋಡು, ಅವೆಲ್ಲ ಬೇಡ, ನಮ್ಮ ಜೊತೆಗೆ ಯುದ್ಧ ಮಾಡ್ತೀನಿ ಅಂತ ಹೇಳಿದ್ದೆ, 3 ಜನದಲ್ಲಿ ಯಾರನ್ನ ಬೇಕಾದ್ರೂ ಆರಿಸ್ಕೊ, ಇದು ನೋಡು ಕೊನೆಯವರೆಗೂ ಯುದ್ಧ, ಏನು ಸಾವು ಬರೋ ತನಕ ಇಬ್ಬರಲ್ಲಿ ಯಾರು ಹೋರಾಡಬೇಕು, ನಾವು ಸೋತ್ರೆ ಶರಣಾಗತರಾಗ್ತೀವಿ, ಇಲ್ಲಾಂದ್ರೆ ನೀನು ಸತ್ತು ರಾಜ್ಯ ನಮ್ಮದು. ಒಪ್ಕೊಂಡ. 21 ದಿನ ಯುದ್ಧ ನಡೆಯಿತು. ಜರಾಸಂಧ ಆರಿಸ್ಕೊಂಡಿದ್ದು ಭೀಮನನ್ನು, ಯಾಕೆ ಮಹಾಮಲ್ಲ, ನಮಗೂ ಇವನಿಗೂ ಸರಿ ಸಾಟಿ ಅಂತ. 21 ಇದ್ದಲ್ಲಿ ಕೊನೆಗೆ ಜರಾಸನ ಸೀಳು ಒಗಾತಿ ಕೊಂದುಬಿಟ್ಟ. ಯಾರು? ಭೀಮ, ಮಹಾವೀರ, ಅತುಲ ಬಲಶಾಲಿ. ಇದರಿಂದ ಸೆರೆಮಲ್ಲಿದ್ದಂಥ ಎಲ್ಲ ಕ್ಷತ್ರಿಯರಾಜ ಬಿಡುಗಡೆ ಆಯಿತು. ಅವರೆಲ್ಲ ಧರ್ಮರಾಜನ ರಾಜಸೂಯಕ್ಕೆ ಬೆಂಬಲ ಕೊಟ್ಟರು. ಈ ಸೋದರ 4 ದಿಕ್ಕು ಜಿಗ್ವಿ ಸಂಪಾದಿಸ್ಕೊಂಡ್ಬಂದರು. ಅಂತೂ ರಾಜಸೂಯಾಗ ವೈಭವದಲ್ಲಿ ನಡೆಯಿತು. ನಮ್ಮ ಪಾಂಡುರಾಜನಿಗೆ ಸ್ವರ್ಗದಲ್ಲಿ ಮತ್ತೆ ಸ್ಥಾನ ಸಿಕ್ತು. ಇದು ಆ ಕತೆ. ಈಗೇನಾಯಿತು? ಯಾರು? ಅತುಲ ಭುಜ ಬಲದಿ ಕಾದಿ ಗೆಲಿದನ ಭೀಮ ಆಯಿತು. ಅಣ್ಣನ, ಅಯ್ಯ, ಭೀಮನ ಅಣ್ಣ ಯಾರು? ಧರ್ಮರಾಯ. ಅವೇ ಧರ್ಮರಾಯನ ತಾಯಿ ಯಾರು? ಕುಂತಿದೇವಿ. ಕುಂತಿದೇವಿ ನಾದಿನಿ. ಇಲ್ಲೊಂದು ಸಮಸ್ಯೆ ಬಂತು. ಯಾರಪ್ಪ ನಾದಿನಿ? ಯಾರು ಅಂದರೆ ನೋಡಿ, ಕುಂತಿದೇವಿ ಕುಂತಿ ದೇಶದ ಭೋಜರಾಜನ ಸಾಕು ಮಗಳು, ಸ್ವಂತ ಮಗಳಲ್ಲ. ಇಲ್ಲೇನಾಗಿತ್ತು, ಈ ನಮ್ಮ ಭೋಜರಾಜನಿಗೆ ಮಕ್ಕಳಿರಲಿಲ್ಲ. ಅದಕ್ಕೆ ಆತ ಏನು ಮಾಡ್ದ, ಈ ತನ್ನ ಸೋದರತ್ತೆ ಮಗ ಯಾದವರ ಪ್ರಮುಖ ಶೂರರಾಜ, ಅವನಿಗೆ 5 ಹೆಣ್ಣು 10 ಗಂಡು. ಅದಕ್ಕೆ ಏನು ಮಾಡ್ದ, ಒಂದು ಕೆಲಸ ಮಾಡಪ್ಪ, ನಿಂಗೆ ಇಷ್ಟು ಮಕ್ಕಳಿದ್ದಾವೆ, ನಂಗೆ ಒಂದನ್ನಾದರೂ ದತ್ತು ಕೊಡು, ಸಾಕ್ಕೊಳ್ತೀನಿ ಅಂತ ಹೇಳಿದ ಕೂಡಲೇ ಹಿರಿಯ ಮಗಳು ಪೃಥೆಯನ್ನು ದತ್ತು ಕೊಟ್ಟುಬಿಟ್ಟ. ಪೃಥೆ ಯಾರ ಮಗಳು? ಶೂರರಾಜನ ಮಗಳು. ಅವಳ ಸಹೋದರನೇ ವಸುದೇವ. ಸರಿ, ಈ ಕಡೆ ಇಲ್ಲಿ ಬಂದು ಇವಳು ಬೆಳೆದು ಬಿಟ್ಟಿದ್ದಾಳೆ. ಕುಂತಿ ದೇಶಕ್ಕೆ ಬಂದಿದ್ರೆ ಇವಳು ಕುಂತಿನ ಹೆಸರು ಬಂದಿದೆ. ಆದರೆ ಇವಳು ಸಹೋದರ ಯಾರು? ವಸುದೇವ. ವಸುದೇವನ ಹೆಂಡತಿ ಯಾರು? ದೇವಕಿ. ತಮ್ಮನ ಹೆಂಡತಿ ಏನಾಗಬೇಕು? ನಾದಿನಿ ಆಗಬೇಕು. ಕುಂತಿ ದೇವಿಯ ನಾದಿನಿಯೇ ದೇವಕಿ. ದೇವಕಿಯ ಗರ್ಭಾಂಬುದಿಲಿ ಹೊಟ್ಟೆಯಲ್ಲಿ ಜನಿಸಿದವನವ್ರ ಜಠರದಲ್ಲಿ ಅವನೇ ಗದುಗಿದ ವೀರನಾರಾಯಣ ಕೃಷ್ಣ. ಅಪ್ಪ ಕಾಪಾಡು ಅಂತೇಳಿ ಆಚೆ ಬಿದ್ದು ಬಿಟ್ಟ. ನೋಡಿ ಮಕ್ಕಳೇ, ಹೇಗಿದೆ? ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ಅತುಲ ಭುಜಬಲದಿ ಕಾದಿ ಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಆದಿಮೂರ್ತಿ ಸಲಹೋ ಗದುಗಿನ ವೀರ. ಆದಿ ಅಂದರೆ ಮೊದಲು, ಇನ್ನೊಂದು ಅನಾದಿ ಅಂದರೆ ಬಹಳ ಪೂರ್ವದ ಅಂತ. ಇಲ್ಲಿ ಆದಿ ಅಂತಲೂ ಬಿಡಿಸ್ತಾರೆ, ಅನಾದಿ ಅಂತಲೂ ಬಿಡಿಸ್ತಾರೆ. ಏನಾದರೂ ಸಹಿತ ನಮ್ಮ ಪರಮಾತ್ಮ ಕೃಷ್ಣ ಏನದು ಬಹಳ ಪುರಾತನನಾದವನು, ಮೊದಲನೇವನು, ಎಲ್ಲವೂ ಅವನೇ. ಅಪ್ಪ ಕಾಪಾಡು ಅಂತ. ನೋಡಿ ಮಕ್ಕಳೇ, ನೆನ್ಪಿಟ್ಕೊಳ್ಳಿ, ಇನ್ನೊಂದ್ಸಲಿ ಹೇಳಿರ್ತೀನಿ, ಸುಲಭ. ನೀವು ಇದನ್ನು ತಿಳ್ಕೊಂಡು ಬಿಟ್ಟರೆ ಯಾರ ಹತ್ರ ಬೇಕಾದ್ರೂ ಸ್ವಾರಸ್ಯವನ್ನು ವಿವರಿಸ್ಬೋದು. ನೋಡಿ, ವೇದ ಪುರುಷ ವಿಷ್ಣು, ಸುತ ಬ್ರಹ್ಮ, ಸುತ ನಾರದ, ಸಹೋದರ ಮರೀಚಿ ಮುನಿ, ಹೆಮ್ಮಗ ಇಂದ್ರ, ಮಗ ಅರ್ಜುನ, ತಳೋದರಿ ಸುಭದ್ರೆ, ಮಾತುಳ ಕಂಸ, ಮಾವ ಯಾರು? ಜರಾಸಂಧ. ಅವನನ್ನು ಅತುಲ ಭುಜದಲ್ಲಿ ಕಾದಿಗೆಲ್ದವನು ಯಾರು? ಭೀಮ. ಭೀಮನ ಅಣ್ಣ ಯಾರು? ಧರ್ಮರಾಯ. ಧರ್ಮರಾಯನ ತಾಯಿ ಯಾರು? ಕುಂತಿದೇವಿ. ಕುಂತಿದೇವಿ ನಾದಿನಿ ಯಾರು? ದೇವಕಿ. ದೇವಕಿಯ ಗರ್ಭದಲ್ಲಿ ಜನಿಸಿದ ಮಹಾನುಭಾವ ಯಾರು? ಅವನೇ ಗದುಗಿನ ವೀರ ನಾರಾಯಣ ಶ್ರೀಕೃಷ್ಣ.
ನೋಡಿ ಎಷ್ಟು ಅಪಾರವಾದ ಪ್ರತಿಭೆ, ಕೃಷ್ಣನ ಮಹಿಮೆಯನ್ನು ಒಂದೇ ಪದ್ಯದಲ್ಲಿ ಹೇಗೆ ಸಂಬಂಧಗಳು ಹಾಡಿ ಹೊಗಳ್ಬಿಟ್ಟಿದ್ದಾರೆ ನೋಡಿ ಮಕ್ಕಳೇ. ಈ ಪದ್ಯ ಮತ್ತು ಪುಸ್ತಕವನ್ನು 2 ಪದ್ಯವನ್ನು ಬಿಡಿಸಿ ಹೇಳಿರೋದನ್ನು ಸಹಿತ ನಿಮ್ಮ ಮುಂದುಗಡೆಗೆ ಇಡ್ತಾ ಇದ್ದೀನಿ. ಇದು ಸಹಿತ ಇದೆ, ನೋಡ್ಕೊಳ್ಳಿ, ಆಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.